ಲೇ ಮಗಳೇ, ಇಷ್ಟೆಲ್ಲ ಹೇಳಿದ್ರು ನೀನು ತಿರುಗ್ ಗಂಡನ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೊಂಟಿದ್ಯೇನೆ ನೀನು? ಆ ಹ್ಞೂ ಅಪ್ಪ, ನನ್ನ ಗಂಡನ ಮನೆಗೆ ಹೋಗ್ಬೇಕು ಅಂತ ಹೊರಟಿದ್ದೀನಿ. ಯಾಕಂದ್ರೆ ನನಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟೈತೆ ತವ್ರ ಮನೆಗೆ ನನಗೆ 10 ರೂಪಾಯಿ ಬೆಲೆನೂ ನೀವು ಯಾರು ಕೊಡಲ್ಲ ಅಂತ ಹೇಳ್ಬಿಟ್ಟು. ಏನು ಒಂದೆರಡು ದಿನ ಬಂದ್ಬಿಟ್ಟು ಏನಾದರೂ ನಾನು ಇಲ್ಲಿ ಇದ್ಬಿಟ್ರೆ ಅವತ್ತು ಏನಂದ ಹೇಳು, ವಾರ ಟೈಮ್ ಕೊಡ್ತೀನಿ, ವಾರದೊಳಗಡೆ ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ಜುಟ್ಟಿಡ್ಕೊಂಡು ಈಚೆ ಕಡೆಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ. ಇವಾಗ ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಯಾರು ಜುಟ್ಟಿಡ್ಕೊಂಡು ನಾನು ಈಚೆ ಕಡೆ ಹಾಕೋ ಅವಶ್ಯಕತೆ ಅಂತೂ ಇಲ್ವೇ ಇಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ಸರಿನಾ? ನನ್ನ ಗಂಡನ ಮನೆಗೆ ಹೋಗ್ತೀನಿ, ಖುಷಿಯಾಗಿರ್ತೀನಿ ಅಷ್ಟೇನೆ. ನೀವೀಗ ನಿಮ್ಮ ಹೆಂಡ್ತಿನ ಬಿಡು ಅಂತಂದ್ರೆ ಬಿಟ್ಬಿಡ್ತೀರಾ? ಇಲ್ಲ ತಾನೇ? ಹಂಗೇನೆ ನಾನು ನನ್ನ ಗಂಡನಂತೂ ನಾನು ಬಿಡಲ್ಲ. ನನ್ನ ಮಗಳು ಭಾಳ ಬದಲಾಗ್ಬಿಟ್ಟವಳು. ಇವಾಗ ನೋಡಿದ್ರ ಗಂಡನೇ ಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದು ಆಸೆಯಿಂದ ಕುಂತವಳೆ ಅಂತ ಹೇಳ್ಬಿಟ್ಟು. ಲೇ ಮಗಳೇ, ನೀವು ಅಮ್ಮನ ಮಾತು ಕಟ್ಕೊಂಡು ನೀನು ಓದೆ ಅಂತಂದ್ರೆ ಕೆಟ್ಟೆ ಅಂತಾನೆ ನೀ ಅರ್ಥ. ಆಳ್ ಬಿದ್ದು ಹೋಗ್ತೀಯ ನೀನಂತೂನು. ಇನ್ನೊಂದು ಕಿತ ತವ್ರ ಮನೆ ಬಾಕ್ಲು ನಿಂಗೆ ಸದಾ ಮುಚ್ಚಿರ್ತದೆ. ಯೋಚನೆ ಮಾಡು, ಒಂದು ಕಿತ ನಿರ್ಧಾರ ತಕ. ನಮ್ಮ ಮನೆ ಒಳಗಡಿಗೆ ಯಾವತ್ತೂ ಬಿಟ್ಕೊಳಕ್ಕಿಲ್ಲ. ಹೊಳಿ ಅಂದ್ರೆ ಏನ್ ಮಾತಾಡ್ತಿದ್ದೀರಾ? ಕಾರ್ ತೆಗಿ ನೋಡಿರಿ. ಅಯ್ಯ, ನೀವು ನೋಡಿ ಸುಮ್ಕೇನೆ ನೀಯ ಸುಮ್ಮನೆ ನಿಂತ್ಕೊಂಡಿದ್ರ. ಇಲ್ಲೇ ನಿಂತ್ಕೊಂಡಿದ್ರೆ ಪುರಾಣವ ಕೇಳ್ತಾನೇ ಇರ್ಬೇಕಾಯ್ತದೆ. ಕೇಳಿ ನಮ್ಗೆ ತಲೆ ಎಲ್ಲ ನೋವು ಬಂದ್ಬಿಡ್ತದೆ. ನೋಡಿರಿ ಸರ್ನ. ಲೇ ಸರೋಜಿ, ಏನ್ರಿ? ನಿನ್ನ ಮಗಳಿಗೆ ಉಗುತು ಬುದ್ಧಿ ಹೇಳಿ. ನನ್ನ ಮಗಳನ್ನ ಕಳ್ಸಕ್ಕಿಲ್ಲ. ನೀವೇ ಹೇಳಿದ್ರಲ್ಲಪ್ಪ, ಕೊಟ್ಟೆಣ್ಣು ಕೂಲು ಕೊರಗು ಅಂತ ಹೇಳ್ಬಿಟ್ಟು. ಅದಕ್ಕೇನೆ ನಿಮ್ಗೂ ನನಗೂ ಇವಾಗ ಏನು ಸಂಬಂಧ ಇಲ್ಲ ಅಂತಾನೆ ಅನ್ಕೋಬಿಡಿ. ನಾನು ಗಂಡನ ಮನೆಗೆ ಹೋಗ್ತೀನಿ. ನೀವು ಅದೇನ್ ಮಾಡ್ತಿರೋ ಮಾಡಿ. ಲೇ, ನಿನ್ನ ಮಗಳನ್ನ ಹೋದ್ರೆ ನೀನೇ ತಾನೇ ಮಾಡಿರೋದು. ನಿನ್ನೂ ಮನೆಯಿಂದ ಒದ್ದೀಚೆ ಕಡೆಗೆ ಹಾಕ್ಬಿಡ್ತೀನಿ. ಏನಾರ ಮಾಡ್ಕೊ ಹೋಗಿ. ಅದನ್ನ ಕಟ್ಕೊಂಡು ನನ್ಗೇನ ಬೇಕು? ನನ್ನ ಕಳಿಸಿ. ನನ್ಗೆ ನಮ್ಮ ಅಣ್ಣೇನು ನನ್ನ ಮನೆಗೆ ಬಿಟ್ಕೊಳಕಿಲ್ಲ ಅಂತಾನೆ. ನಮ್ಮ ಅಣ್ಣನು ಬಾ 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 ಅಂತ ಬಂಗೋಯ್ತಾವ್ ನನ್ನ. ನಾನು ಹೋಗ್ಬಿಟ್ಟು ಅಲ್ಲೇನೇ ಸೆಟ್ಲ್ ಆಯ್ತೀನಿ. ನೀವು ಒಬ್ಬರೇನೇ ಇಲ್ಲಿ ನೆಮ್ಮದಿಯಾಗಿರ್ರಿ. ಬೇಡ ಅಂತ ಅಂದವ್ರು ಯಾರು? ನೋಡು ಮಗಳೇ, ಕೊನೆ ಕಿತ್ತ ಹೇಳ್ತಾ ಇದ್ದೀನಿ ರಚ್ಚು. ಆಸ್ತಿ ಸಿಕ್ಕಿದ್ಮೇಲೆ ಮತ್ತೆ ನಾವು ವಾಪಸ್ ಕಳಿಸ್ಬಿಡ್ತಾನ ಅವನು. ಅಪ್ಪ, ನಿನಗೆ ಯಾಕಪ್ಪ ಹೊಟ್ಟೆ ಉರಿ? ಅಯ್ಯ, ಕಳಿಸಿದ್ರೆ ಕಳಿಸ್ಲಿ ಬಿಡು. ನಾನು ಇಲ್ಲೆಲ್ಲ ಬಂದು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ. ಅದು ಬಿಟ್ಬಿಟ್ಟು ನೀನು ಯಾಕೆ ನನ್ನ ತಲೆ ತಿಂತಾ ಇದೆಯಲ್ಲ? ಕಳಿಸ್ತಾರೆ ಅಂತ. ಕಳಿಸ್ಲಿ ಅಂತ ನೀನು ಕಾಯ್ಕೊಂಡಿದ್ಯಾ ನೀನು? ಅವ್ನು ಯಾವನ್ನ ಮದುವೆ ಮಾಡ್ತೀನಿ ಅಂತ ಹೇಳ್ದಲ್ಲ, ತಿರ್ಬೋಕಿ ನನ್ನ ಮಗುನ 10 ರೂಪಾಯಿ ಗೊತ್ತಿಲ್ಲ ಅಂತನ್ ಕೊಟ್ಬಿಟ್ಟು ನನ್ನ. ಅದಕ್ಕಿನ್ನೂ ನಮಗೆ ನನ್ನ ಗಂಡನ ಎಷ್ಟೋ ವಾಸಿ. ಎಲ್ಲನೂ ಅರ್ಥ ಆಗ್ಬಿಟ್ಟೈತೆ ನನಗೆ. ರೀ, ಮದುವೆ ಆಗಿ ಮಗಳು ಅವಳು ಸ್ವಂತ ನಿರ್ಧಾರ ತಗೊಳಕ್ ಶುರು ಮಾಡ್ಕೊಂಡ್ಮೇಲೆ ಅಪ್ಪ ಮುನ್ಮತ್ ಯಾಕೆ ಕೇಳ್ತಾಳೆ? ಲೇ ಸರೋಜಿ, ನೀನೇ ಎಲ್ಲ ನಮ್ಮ ಅಣ್ಣನ ಮಗ ಅಂತ ಹೇಳ್ಬಿಟ್ಟು ಏನೋ ಅವಳನ್ನ ಪುಸ್ಲಾಯಿಸಿ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ಯಾ ನೀನು. ಅಯ್ಯೋ ಶಿವ, ನಾನು ಯಾಕ್ರಿ ಬ್ರೈನ್ ವಾಶ್ ಮಾಡಲಿ? ಅಯ್ಯಪ್ಪ, ನನಗೇನು ಅಂತ ಬಂದಿರೋದು ಬ್ರೈನ್ ವಾಶ್ ಮಾಡೋ ಅಂಥದ್ದು? ಅವಳವಳು ಇಷ್ಟ ಅಷ್ಟೇ ನಿನಗೆ, ನನಗೇನು? ಏಯ್, ನಿಂತ್ಕೊಳ್ಳೆ ಮನೆಯಾಳ್ ನನ್ನ ಮಕ್ಕಳು. ಆಸ್ತಿ ಇಲ್ಲ, ಏನೂ ಇಲ್ಲ, 10 ರೂಪಾಯಿ ಇಲ್ಲ, ಎಲ್ಲ ಕಳ್ಕೊಂಡು ಇವಾಗ ನನ್ನ ಮಗಳು ಬೇಕಾ ಇವನ್ಗೆ? ಮೊದಲಾಗಿದ್ದಿದ್ರೆ ಏನು ಮಾಡೋದು? ಅಳಿಯಂದ್ರೆ ಬ್ಯಾಗ್ ಎಲ್ಲ ಒಳಗಡೆ ಕಿಕ್ಕುದ್ರಾ? ಮೂವತ್ತೆ ಎಲ್ಲ ಡಿಕ್ಕಿಗೆ ಹಾಕಿದ್ದೀನತ್ತೆ. ನೋಡ್ರಚ್ಚು, ಇನ್ನೂ ಏನ ಮಾಡ್ತಿದ್ರೆ ಹೋಗಿ ತಗೊಂಡ್ಬಿಟ್ ಬಾ. ಮತ್ತೆ ಪದೇ ಅದು ಬೇಕು ಇದು ಬೇಕು ಅಂತ ಅನ್ಬೇಡ. ಇಲ್ಲ ಎಲ್ಲ ತಗೊಂಡಿದ್ದೀನಿ. ಮಗಳೇ, ಕೊನೆ ಕಿತ್ತ ಹೇಳ್ತಾ ಇದ್ದೀನಿ, ಹೋಗ್ಬೇಡ. ಅಪ್ಪ, ನೀನು 100 ಕಿತ ಹೇಳಿದ್ರು ನಾನು ಹೋಗ್ದಿದ್ದಂಗೆ ಮಾತ್ರ ಇರಲ್ಲ, ಹೋಗ್ತೀನಿ. ಸುಮ್ಮನೆ ಯಾಕೆ ಹೇಳಿ ಬಾಯಿ ನೋಯಿಸ್ಕೊಂತೀಯಾ? ಸುಮ್ಮನೆ ಹೋಗು, ಸಾಕು. ನೀವು ಕೊಟ್ಟಿರೋ ಮರ್ಯಾದೆ. ಕೂಲಿ ಕಳಿಸಿದ್ದೆ ಅಲ್ವಾ ನನ್ನ? ಕೂಲಿಗೆ ಹೋಗು, ಕೂಲಿ ಮಾಡ್ಕೊಂಡು ದುಡ್ಡು ತಗಬ ಅಂತ ಕಳಿಸಿದ್ದೆ ಅಲ್ವಾ? ಎಲ್ಲಾನು ಯೋಚನೆ ಮಾಡೇನೆ ನಿರ್ಧಾರ ತಗೊಂಡಿದ್ದೀನಿ. ಈ ನಿಮ್ಮ ಮನೆಗಿದ್ರು ಕೂಲಿ ಮಾಡಬೇಕು, ಗಂಡನ ಮನೆಗಿದ್ರು ಕೂಲಿ ಮಾಡಬೇಕು. ಗಂಡನ ಮನೆಗಿದ್ರೆ ನನ್ನ ಮನೆ ಅಂತ ಅಧಿಕಾರ ಆದರೂ ಇರ್ತೈತೆ, ಅಲ್ಲೇ ಹೋಗಿ ಕೂಲಿ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ತೀನಿ. ನಿಮ್ಮ ಮನೆಗಿದ್ರೆ ಕೂಲಿ ಮಾಡಿ ನಿಮಗೆ ತಂದು ಕೊಡಬೇಕು. ಯಾಕೆ ಹೇಳು? ಅಯ್ಯೋ ಮಗಳೇ, ಇವರು ಮಾತು ಕೇಳೋದನ್ನೆಲ್ಲ ಬಿಟ್ಬಿಟ್ಟು ಹುಷಾರಾಗಿ ಹೋಗ್ಬಿಟ್ಟು ಫೋನ್ ಹಾಕ್ರವ ನನಗೆ, ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು. ನಿಮ್ಮ ಅವ್ರ ಮಾತು ಇವ್ರ ಮಾತು ಎಲ್ಲನೂ ತಲೆ ಕೆಡಿಸ್ಕೊಳಕ್ಕೆ ನೀನು ಹೋಗ್ಬೇಡ ನೀನಂತೂ. ಅಯ್ಯೋ, ತಲಾಕ್ ಒಂದೊಂದು ಮಾತಾಡ್ತಾರೆ. ಹೋಗು ಅಂತ ಒಬ್ರು, ಹೋಗ್ಬೇಡ ಅಂತ ಒಬ್ರು, ಎಲ್ಲ ಒಂದೊಂದು ಮಾತುಗಳಾಡ್ತಾರೆ. ನೀನು ಹೋಗಿ ಸುಮ್ಕೇನೇನೆ. ಸರಿ ಹೋಗೆ, ಆದ್ರೆ ನಿಮ್ಮ ಅಪ್ಪನ ಮನೆಗೆ ಯಾವತ್ತೂ ಕಾಲಿಕ್ ಬೇಡ. ಇದು ನನ್ನ ಮನೆ. ನಾನು ಸಂಪಾದನೆ ಮಾಡಿ, ನಾನು ಬೆವರಸಿ ಸುರಿಸಿ ದುಡ್ದು ಮನೆ ಮಾಡ್ಕೊಂಡಿರೋ ಮನೆ ಇದು. ನೋಡು, ಯಾವ ಗೌರಿ ಹಬ್ಬ ಆಗಲಿ ಏನೇ ಆಗಲಿ, ಯಾವ ಹಬ್ಬಕ್ಕೂ ನಿನ್ನ ಈ ಮನೆ ಎಡ ಬಲನೂ ತುಳ್ಸಲ್ಲ. ನಿಮ್ಮ ಅಪ್ಪನ ಮನೆ ಸದಾ ನೀನು ಮುಚ್ಚೈತೆ ಅಂತಲೇ ಅನ್ಕೊಬಿಡು. ಯಾವುದೇ ಕಾರಣಕ್ಕೂ ಅಪ್ಪ ಅಂತ ನೆನೆಸ್ಕೊಂಡು ನಮ್ಮ ಮನೆ ಕಡೆ ತಿರುಗೂ ನೋಡಬೇಡ. ಈಗಲೇ ಹೇಳ್ಬಿಟ್ಟಿದ್ದೀನಿ. ನನಗೆ ಗೊತ್ತಿರೋ ಸಿಟ್ಟಿಗೆ ಮುಚ್ತು. ನಿನಗಂತೂ ಈ ತವ್ರ ಮನೆ ಋಣ ಅಂತೂ ಇವತ್ತು ಮುಗೀತು. ಮಾವಯ್ಯ, ಬ್ಲಾಕ್ ಮೇಲ್ ಮಾಡಲ್ಲ ಇರಿಸ್ಕೊಳ್ಳೋದು, ಇಲ್ಲ ಬ್ಲಾಕ್ ಮೇಲ್ ಮಾಡಲ್ಲ ಮಗಳನ್ನ ಕರ್ಕೊಂಡು ಹೋಗೋದು. ನೋಡಿ, ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ. ಏನೋ ಚಿಕ್ಕ ಹುಡುಗರು ತಪ್ಪು ಮಾಡಿದ್ರೆ ಕ್ಷಮಿಸೋದು ಕಲ್ತ್ಕೊಳ್ಳಿ. ಇವಳು ಬದಲಾಗೋಳಲ್ಲ, ಇವಳು ಬದಲಾಗಿರೋದು ನೋಡಿ ನೀವು ಖುಷಿ ಪಡಬೇಕು. ಅಂಥದ್ರಾಗ ನೀವೇನೇ ಹಿಂಗೆಲ್ಲ ಎಗ್ರಾಡ್ತಾ ಇದ್ದೀರಾ? ಏನ್ ಸರ್ ಅಜ್ಜಿ, ಅಳಿಯ ಮಗಳು ಹೊಂಟ್ಬಿಟ್ಟವ್ರ ಎಲ್ಗೂ? ಇನ್ನು ಎಲ್ಲಿದಕ್ಕ ಹೋಯ್ತಾರೆ? ಅವ್ರು ಬೆಂಗಳೂರಿಗೆ ಅವ್ರ ಮನೆಗೆ ಹೋಯ್ತಾವ್ರೆ. ಅದಕ್ಕೆ ಈಚೆ ಕಡೆ ನಿಂತ್ಕೊಂಡು ಹಂಗೆ ಮಾತಾಡ್ಬಿಟ್ಟು ಕಳಿಸ್ತಾ ಇದ್ದೀನಿ. ರಚ್ಚು,
ಹೋಗ್ತಿದ್ಯೇನು ಗಂಡನ ಮನೆಗೆ? ಹುಷಾರ್ ಕಣಮ್ಮ, ಹೋಗ್ಬಿಟ್ ಬಾ, ಒಳ್ಳೇದಾಗ್ಲಿ. ಏನೇನೋ ಕಷ್ಟ ಸುಖ ಎಲ್ಲ ನೋಡಿದ್ಯಾ, ಇನ್ನು ಮುಂದೆ ನಾವು ಒಳ್ಳೇದಾಗ್ಲಿ. ಗಂಡನ ಮನೆಗಿರೋ ಅಷ್ಟು ಬೆಲೆ ತವ್ರ ಮನೆಗಿರೋದಿಲ್ಲ ಕಣವ, ಹುಷಾರಾಗಿ ಹೋಗ್ಬಿಟ್ ಬಾ. ಆವಾಗವಾಗ ಬಂದು ಒಯ್ತಾ ಇರು. ಏನಪ್ಪ ನೀನು ಅಷ್ಟೇ, ನಮ್ಮೂರು ಹುಡುಗಿನ ಸಂದಕ್ಕೆ ನೋಡ್ಕೋಬೇಕು, ಅಯ್ಯೋ ಅಂತ ಅನ್ನಿಸ್ಬಾರ್ದು. ಅಯ್ಯೋ ಇಲ್ಲ ಹೇಳಜ್ಜಿ. ಏನೇ ಹೇಳೋಣ, ಇಂಥ ಒಳಿಯನ್ ಪಡಿಯಕ್ಕೆ ಪುಣ್ಯ ಮಾಡಿದ್ಯಾ. ನಮ್ಮ ಇಡೀ ಊರಾಗೆ ನೀ ಯಾರು ಇಂಥ ಒಳ್ಳೆ ಒಳಿಯ ಇಲ್ವೇ ಇಲ್ಲ. ಮನೆ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು ನನ್ನ ಮೊಮ್ಮಗಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಾಗ ಪಾಪ ಕಾರ್ ತಗೊಬಂದು ಕಾರ್ ನಿಲ್ಲಿಸಿ, ಯಾರು ತಾನೇ ಈಗ ದೊಡ್ಡ ಕಾಸ್ಟ್ಲಿ ಕಾರ ಕೊಡ್ತಾರೆ ಹೇಳು, ಕಾರೆಲ್ಲ ಕರ್ಕೊಂಡೋಗಿ ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಿ ಎಂಥ ಸಂದಾಗ ನೋಡ್ಕೊಂಡ ಗೊತ್ತೇ ನೀನು ಒಳಿಮಯ್ಯ. ನೀನು ಒಳಿಮೈನಂತ ಒಳಿಮೈನ್ ಪಡಿಯಕ್ಕೆ ಪುಣ್ಯ ಮಾಡಿದ್ಯಾ ಬಿಡಪ್ಪ. 100 ಕಾಲ ಸಂದಾಗ ಬಾಳ್ರಮ್ಮೋ ನೀವೂನು. ಹೌದೇ, ನನ್ನ ಒಳಿಯ ನನಗೆ ಏನು ಹೇಳಲಿಲ್ಲ. ನಮ್ಮ ಒಳಿ ಅಂದ್ರೆ ಹಂಗೇನೇನೆ. ಸರಿ ಕಣ್ರಪ್ಪ, ಹೋಗ್ಬಿಟ್ಟು ಬರ್ರಿ, ಹುಷಾರ್. ಸರಿಯಮ್ಮ, ಬರ್ತೀನಿ. ಸರಿ ಅತ್ತೆ, ಬರ್ತೀನಿ. ಸರಿ ಕಣಪ್ಪ, ಒಳ್ಳೇದಾಗ್ಲಿ. ಹುಷಾರ್ ಕಣ್ರವ, ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ. ಹೆಂಗೋ ಹೊಂಟ್ರು. ಮಗಳು ಹೋದ್ರೆ ಎಂತ ದುಃಖ ಆಯ್ತದೆ ಅಂತ ನನಗೂ ಗೊತ್ತಾಯ್ತದೆ. ಹೋಗ್ಲಿ ಬಿಡು, ಗೊತ್ತಾರಲ್ಲ ಹೆಂಗೋ ಗಂಡ ಹೆಂಡ್ರು ಸಂದಾಗಿರೋದು ನೋಡಿದ್ರೆ ನಮಗೂ ಸಮಾಧಾನ. ಹ್ಞೂ ಕಣಕ್ಕ, ಅದೊಬ್ಬೊಬ್ರಿಗೆ ಅರ್ಥನೇ ಆಗಕ್ಕಿಲ್ಲ ಬಿಡು. ಸರಿ ಕಣಮ್ಮ. ಏನು ಮಾಡ್ಕೊಳಿಸ್ದೆ ಅವಳಿಗೆಂಗೂ ಮಗಳಿಗೆ? ಅಯ್ಯೋ ಏನು ಮಾಡಲಿ ನಾನಿನ್ನ, ಅವ್ರೇನು ಕೇಳಲಿಲ್ಲ, ನಾನೇನು ಮಾಡಲೇ ಇಲ್ಲ. ಸುಮ್ಮನೆ ಹೊಂಟೆ ಬಿಟ್ರು. ಕೋಳಿ ಮಾಡೋಣ ಅನ್ಕೊಂಡೆ, ಏನೋ ಇದ್ದಕ್ಕಿದ್ದಂಗೆ ಹೊಂಟ್ಬಿಟ್ರು. ಅದೇ ಮದುವೆ ಇತ್ತಲ್ಲ, ಹಚ್ಚುದು ಎಲ್ಲ ಮುಗಿಸ್ಕೊಬಿಟ್ಟು, ಅದಕ್ಕೆ ನೀ ಇದ್ದಿದ್ದು ಇಷ್ಟು ದಿನ ಹಚ್ಚು ಮದುವೆ ಮುಗಿಲಿ ಅಂತ ಹೇಳ್ಬಿಟ್ಟು ಮುಗ್ದಿದ ತಕ್ಷಣನೇ ಹಂಗೇನೆ ಹೊಂಟ್ಬಿಟ್ರು. ಸರಿ ಬಿಡು, ಹೆಂಗೋ ಒಳ್ಳೇದಾಗ್ಲಿ. ಯಾಕ್ರಿ ಮಕ್ಕ ನೋಡ್ತಿದ್ದೀರಾ? ನಡೀರಿ ಒಳಗಡಿಕೆ. ಏಯ್ ಮುಚ್ಚು ಬಾಯಿ, ನಿನಗೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರು. ಅವಳು ವಾಪಸ್ ಬರಲಿ ಅಯ್ಯೋ ಅನ್ಕೊಂಡು, ಆವಾಗ ನಿನಗೆ ಅಯ್ಯೋ ಅನ್ನಂಗೆ ಮಾಡ್ತೀನಿ. ಥೂ, ಅವಳಿನ ಮೇಲೆ ನನ್ನ ಮಗಳಲ್ಲ, ಅವಳನ್ನ ಮರ್ತ್ಕೊಬಿಟ್ಟೆ ನಾನಂತೂ. ಅಪ್ಪನ ಮಾತಿಗೆ ಬೆಲೆ ಕೊಡ್ತಿದ್ದಂಗೆ ಯಾವನೋ ಬಂದಿರೋ 3ನೇ ಮಾತಿಗೆ ಬೆಲೆ ಕೊಟ್ಬಿಟ್ಟು ಇವತ್ತು ಹೊಂಟೋಗ್ಬಿಟ್ಲಲ್ವಾ? ಇರಲಿ ಇರಲಿ. ನಾನು ನಮ್ಮೊಳಗೆ ಮಾತು ಕೊಟ್ಟಿದ್ನಲ್ಲ, ನನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಈಗ ನೋಡಿದ್ರೆ ಈ ನನ್ನ ಮಗು ನಿಂದೆ ಹೊಂಟೋಗ್ಬಿಟ್ಲು. ಏನು ಮಾಡಲಿ ನಾನು? ಒಳ್ಳೇದಾಯ್ತು ಹೇಳು, ಇದೇ ಥರ ಮಾಡುವಂತ ಅವಳು ಹೇಳ್ಕೊಟ್ಟಿದ್ಲಲ್ವಾ? ಮಗಳನ್ನ ದೂರ ಮಾಡಿದ್ರೆ ಹೆಂಗೋನೋ ಅವಳಿನ ಆಸ್ತಿ ಪಾಸ್ತಿ ಕೇಳೋಕ್ಕೂ ಬರೋಲ್ಲ. ಹೆಂಗೋನೋ ಎಲ್ಲ ಅವಳಿಗೇನೇನಿಯ ಜಮೀನು ಗಿಮೀನೆಲ್ಲ ಬರ್ಕೊಟ್ಬಿಡ್ಬೋದು. ಈಗ ಫೋನ್ ಮಾಡಿ ಹೇಳಿದ್ರೆ ಖುಷಿ ಪಟ್ಬಿಡ್ತಾಳೆ ಅಂತ ಅನ್ನಿಸ್ತೈತೆ. ಅಪ್ಪ, ಇವಳಂತೂ ಓದ್ಲಲ್ಲ, ಅಷ್ಟೇನೇನೆ ಸಾಕು, ಬೇರೆ ಇನ್ನೇನು ಬೇಡ. ಆದರೂ ನನ್ನ ಮಗಳು ಹೋಗೋಕ್ಕಿಲ್ಲ. ಪರವಾಗಿಲ್ಲ ಬಿಡು. ಹಲೋ, ನೀನು ಹೇಳ್ದಂಗೆ ಆಯ್ತು ಎಲ್ಲನೂ. ಅಂದು ಕಳಿಸ್ಬಿಟ್ಟಿದ್ದೀನಿ. ತಲೆ ಏನು ಕೆಡಿಸ್ಕೋಬೇಡ ಹೇಳು. ಹೌದಾ? ಇಲ್ಲ ಇಲ್ಲ ಇಲ್ಲ, ಹೋದ್ರು, ಇನ್ನು ಬರಲ್ಲ ಬಿಡು, ಹೇಳಿದ್ದೀನಿ. ಅಯ್ಯೋ, ತಲೆ ಕೆಡಿಸ್ಕೋಬೇಡ, ಅದಕ್ಕೂ ಕಾಲ ಹತ್ರ ಬಂದೈತೆ, ತಲೆ ಏನು ಕೆಡಿಸ್ಕೋಬೇಡ. ಅದಕ್ಕೆ ಫೋನ್ ಹಾಕಿದೆ ನಿನಗೆ ಅಷ್ಟೇನೇ. ಇಲ್ಲೇ ಬಂದಿದ್ದೆ, ಈಗ ಹೋದ್ರು. ನೀನು ಹೇಳ್ದಂಗೆ ಆಯ್ತು ಎಲ್ಲನೂ. ಅಪ್ಪ, ಇವತ್ತಿಗೆ ನನ್ನ ಮನಸ್ಸು ಸಮಾಧಾನ ಆಗ್ತೈತೆ. ನನ್ನ ಮಗಳನ್ನ ಎಷ್ಟು ದಿನಕ್ಕೆ ಮತ್ತೆ ಗಂಡನ ಮನೆಗೆ ಕಳಿಸಿ ನೆಮ್ಮದಿ ನಿಟ್ಟುಸಿರು ಬಿಟ್ಟಂಗೆ ಆಯಿತು. ಆದರೆ ಒಂದಂತೂ ಅರ್ಥ ಆಗ್ತಿಲ್ಲ, ನನ್ನ ಗಂಡ ಯಾಕೆ ಹೆಂಗೆಂಗೋ ಆಡ್ತಾ ಇರೋದು? ಮಗಳು ಸಂಸಾರ ಚೆನ್ನಾಗಿರಲಿ 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 ಅಂತ ಏನೇನೇನೇನೋ ಮಾಡ್ತಾ ಇದ್ದ, ಆದರೆ ಇವಾಗ ಯಾಕೆ ಹಿಂಗೆ ಆಡ್ತಾವನೆ? ಬಿಡು, ಗೊತ್ತಾಗ್ತೈತೆ ಮುಂದೆ. ನನ್ನ ಮಗಳು ಗಂಡನ ಮನೆಗೆ ಹೋದ್ಲಲ್ಲ, ಅಷ್ಟೇ ಸಾಕು. ಅಲ್ಲಿ ಹೋದ್ಮೇಲೆ ಅವಳು ಚೆನ್ನಾಗಿದ್ದು ಬಿಟ್ರೆ ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು? ದೇವರೇ ಚೆನ್ನಾಗಿರಂಗೆ ಮಾಡಪ್ಪ. ಅತ್ತೆ ಮಾವ ಅರ್ಥಗೆಲ್ಲ ಹೊಂದ್ಕೊಂಡು ಹೋಗ್ಬಿಟ್ರೆ ಇನ್ನು ಏನೂ ಬೇಕಿಲ್ಲ. ಒಂದು ಮಗಗೆ ಆಗ್ಬಿಟ್ರೆ ಎಲ್ಲನೂ ಸರೋಯ್ತದೆ ನನ್ನ ಮಗಳದು. ಸಾಕು.